ಉಂಕಲ್ ಕೆರೆ ಹುಬ್ಬಳ್ಳಿಯ ಹಳೆಯ ಕಾಲದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದೆ. ಪ್ರಾಚೀನ ಡಾಕ್ಯುಮೆಂಟೇಷನ್ಗಳ ಪ್ರಕಾರ ಹುಬ್ಬಳ್ಳಿಯ ಪ್ರದೇಶವು ಪ್ರಾಥಮಿಕವಾಗಿ ಕೃಷಿ ಆಧಾರಿತ ಸಮುದಾಯಗಳಿಂದ ತುಂಬಿತ್ತು. ಈ ಪ್ರದೇಶದ ಹವಾಮಾನವು ಮಳೆ ಆಧಾರಿತವಾಗಿದೆ, ಹೀಗಾಗಿ ನೀರಿನ ಸಂಗ್ರಹಣೆ ಮಹತ್ವಪೂರ್ಣವಾಗಿತ್ತು. ಉಂಕಲ್ ಕೆರೆ ಈ ಅಗತ್ಯವನ್ನು ಪೂರೈಸಲು ನಿರ್ಮಿಸಲ್ಪಟ್ಟಿತ್ತು. ಹಳೆಯ ಕಾಲದಲ್ಲಿ ಈ ಕೆರೆ ಕುಡಿಯುವ ನೀರು, ಕೃಷಿ ನೀರು ಮತ್ತು ಸ್ಥಳೀಯ ಜಾನುವಾರುಗಳಿಗೆ ಪೂರೈಕೆ ಮಾಡುವ ಮುಖ್ಯ ಜಲಾಶಯವಾಗಿತ್ತು. ಕೆರೆಯ ತೀರದಲ್ಲಿ ಹಳ್ಳಿಯ ಜನರು ಸಮೂಹವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಮತ್ತು ಹಬ್ಬಗಳು, ಉತ್ಸವಗಳು ಕೆರೆಯ ಬಳಿ ನಡೆಯುತ್ತಿದ್ದವು. ಮಧ್ಯಕಾಲ, ಮಧ್ಯಯುಗದ ಹಾಗೂ ಪ್ರಥಮ ಆಧುನಿಕ ಕಾಲ. ಮಧ್ಯಕಾಲದಲ್ಲಿ ಹುಬ್ಬಳ್ಳಿ ಸುತ್ತಮುತ್ತಲಿನ ಪ್ರದೇಶವು ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ವ್ಯಾಪ್ತಿಯಲ್ಲಿತ್ತು. ಈ ಸಮಯದಲ್ಲಿ ಕೆರೆ ಮುಖ್ಯವಾಗಿ ಕೃಷಿ ನೀರಾವರಿಗೆ ಉಪಯುಕ್ತವಾಗಿತ್ತು. ಶತಮಾನಾಂತರದಲ್ಲಿ ಉಂಕಲ್ ಕೆರೆ ಸುತ್ತಲೂ ಜನರು ನೆಲೆಸಲು ಪ್ರಾರಂಭಿಸಿದರು. ಜನರ ವಾಸಸ್ಥಾನಗಳೊಡನೆ ಕೆರೆ ಪರಿಸರವು ಹಸಿರು ತೀರಗಳೊಂದಿಗೆ ಸಾಮಾಜಿಕ ಜೀವನದ ಕೇಂದ್ರವಾಗಿ ಬೆಳೆಯಿತು. ಈ ಸಮಯದಲ್ಲಿ ಕೆರೆ ಪರಿಸರವು ಭೂತಜೀವಿ ವೈವಿಧ್ಯತೆಯನ್ನು ಹೊಂದಿತ್ತು. ನದೀಜಲಗಳು, ಮಳೆನೀರು ಸಂಗ್ರಹಣೆ ಮತ್ತು ಸಮೀಪದ ಅರಣ್ಯ ಪ್ರದೇಶದಿಂದ ತರುವ ಜಲಚರ ಜೀವಿಗಳು ಇಲ್ಲಿ ನೆಲೆಸಿದ್ದವು. ಆಧುನಿಕ ಕಾಲ 19ರಿಂದ 20ನೇ ಶತಮಾನಗಳು. ಬ್ರಿಟಿಷ್ ಕಾಲದಲ್ಲಿ ಹುಬ್ಬಳ್ಳಿ ಧಾರವಾಡ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯಿತು. ಈ ಸಮಯದಲ್ಲಿ ಉಂಕಲ್ ಕೆರೆ ಕೇವಲ ನೀರಿನ ಮೂಲವಲ್ಲ, ಹಳ್ಳಿಯ ಜನರ ಸಾಂಸ್ಕೃತಿಕ ಕೇಂದ್ರವಾಗಿಯೂ ಅಭಿವೃದ್ಧಿ ಕಂಡಿತು. ಕೆರೆಯ ಬಳಿಯ ಹಸಿರು ಪ್ರದೇಶವನ್ನು ಸಾರ್ವಜನಿಕ ಬಳಕೆಗಾಗಿ ಬಳಸಲಾಗುತ್ತಿತ್ತು. 20ನೇ ಶತಮಾನದಲ್ಲಿ ಮಿನಿ ಉದ್ಯಾನಗಳು, ನೀರಾವರಿ ಚಾನೆಲ್ಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅಭಿವೃದ್ಧಿಪಡಿಸಲ್ಪಟ್ಟವು.